2026ರ ಈ ಪಟ್ಲ ಸಂಭ್ರಮದ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪೂಜ್ಯ ಎಡ್ನೀರು ಸ್ವಾಮೀಜಿಗಳಿಗೆ ಹಾಗೆ ಒಡಿಯೂರು ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಂಸ್ಥೆಯ ಪ್ರಮುಖರು ಆಗಿರುವಂಥ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರೆ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ಆತ್ಮೀಯರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಅವರೇ, ಮತ್ತು ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂಥ ನಮ್ಮ ಕೇವಲ ಕರಾವಳಿ ಕರ್ನಾಟಕದಲ್ಲ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಪಟ್ಲ ಸತೀಶ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಆತ್ಮೀಯ ಬಂಧುಗಳೇ, ಯಕ್ಷಗಾನಕ್ಕೂ ಒಂದು ಸೆಲೆಬ್ರಿಟಿ ಸ್ಟೇಟಸನ್ನು ತಂದುಕೊಟ್ಟವರು ಪಟ್ಲ ಸತೀಶ್ ಶೆಟ್ಟರು. ಸಹಜವಾಗಿ ಸೆಲೆಬ್ರಿಟಿ ಸ್ಟೇಟಸ್ ಬರಬೇಕಿತ್ತು ಆದರೆ ಎಲ್ಲ ಈ ರೀತಿಯ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಯಾರೊಬ್ಬ ವ್ಯಕ್ತಿಯ ಕಾರಣಕ್ಕೆ ಆ ಇಡೀ ಕಲೆಗೆ ಸಿಗಬೇಕಾದ ಗೌರವ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿಯಾದಂಥ ಒಂದು ಅಪರೂಪದ ಸಾಧನೆಯನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡಿದ್ದಾರೆ. ಮತ್ತು ಅವರ ಕಾರಣಕ್ಕೆ ಇವತ್ತು ಯಕ್ಷಗಾನವನ್ನು ಹೊಸ ಸ್ವರೂಪದಲ್ಲಿ, ಹೊಸ ರೂಪದಲ್ಲಿ, ಹೊಸ ಪ್ರೇಕ್ಷಕರು ಕೂಡ ಯಕ್ಷಗಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಮಾತ್ರ ಅಲ್ಲ, ಯಕ್ಷಗಾನವನ್ನು ಮುಂದಿಟ್ಟುಕೊಂಡು ಇವತ್ತೊಂದು ಇಷ್ಟೊಂದು ದೊಡ್ಡ ರೀತಿಯ ಸೇವಾ ಚಟುವಟಿಕೆಗಳು, ಒಂದು ಮಾದರಿ ರೀತಿಯ ಸೇವಾ ಚಟುವಟಿಕೆಗಳನ್ನು ಪಟ್ಲ ಫೌಂಡೇಶನ್ ಮಾಡ್ತಾ ಇರುವಂಥದ್ದು ಕೂಡ ಸಂತೋಷ ಕೊಡುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಲೇಬೇಕು. ನಾನು ಕರಾವಳಿ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ತುಳುನಾಡಿನ ಅಭಿವೃದ್ಧಿಯಲ್ಲಿ ನಮ್ಮೂರಿನಿಂದ ಹೊರಗೆ ಹೋದವರ ಒಂದು ದೊಡ್ಡ ಪಾತ್ರ ಇದೆ. ಅವರು ವಾಪಸ್ ಬ್ಯಾಕ್ ಟು ಊರು ಬಂದು ಮಾಡಬೇಕು ಅನ್ನುವಂಥದ್ದು, ಇಲ್ಲಿ ಸಾಧನೆಯನ್ನು ಮಾಡಬೇಕು, ಇಲ್ಲಿ ನಮ್ಮ ಹೊಸ ಯುವಕರಿಗೆ ಪ್ರೇರಣೆಯನ್ನು ಕೊಡಬೇಕು, ಇಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆ. ನಾನು ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ ಇವತ್ತು ಮಾಡ್ತಾ ಇರುವಂಥ ಕೆಲಸ ಬ್ಯಾಕ್ ಟು ಊರಿನ ಒಂದು ಮಾದರಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೀವು ಹೇಳಬೇಕು. ಬರೋಡದಿಂದ ಶಶಿಧರ್ ಶೆಟ್ಟರನ್ನು ತರಿಸ್ತೀರಿ, ಕುಳೂರು ಕನ್ಯಾನದಿಂದ ಬೊಮ್ಮಾಯಿಂದ ಸದಾಶಿವ ಶೆಟ್ಟರನ್ನು ತರಿಸ್ತೀರಿ. ಈ ರೀತಿ ಎಲ್ಲ ಪ್ರಮುಖರನ್ನು ವಾಪಸ್ ಇಲ್ಲಿ ತಂದು ಯಕ್ಷಗಾನದ ಮುಖಾಂತರ ಯಕ್ಷಗಾನದ ಕಲೆಯ ಒಂದು ಇದನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಯಕ್ಷಗಾನ ಕಲಾವಿದರಿಗೆ ಇನ್ಶೂರೆನ್ಸನ್ನು ಕೊಡುವಂಥದ್ದು, ಮನೆಯನ್ನು ಕಟ್ಟಿಸಿಕೊಡುವಂಥದ್ದು, ಹೀಗೆ ಎಲ್ಲಿ ಸೇವೆಯ ಅಗತ್ಯ ಇದೆಯಾ ಅಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ತುಳುನಾಡಿನ ಮಣ್ಣಿನ ಗುಣಕ್ಕೆ ಪೂರಕವಾಗಿ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇದಕ್ಕೆ ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದ ಈ ಕೆಲಸಕ್ಕೆ ಪೂರ್ತಿ ಇರಲಿ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಪಟ್ಲ ಫೌಂಡೇಶನ್ನ ಕೆಲಸ ನಡೀಲಿ. ಮಾತ್ರ ಅಲ್ಲ, ಒಂದು ಯಕ್ಷಗಾನಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಕಲ್ಚರಲ್ ಸೆಂಟರನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಯಕ್ಷಗಾನ ಬೇರೆ ಬೇರೆ ಸ್ವರೂಪದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆದರೆ ಹೊರಗಡೆಯಿಂದ ಬಂದಂಥ ಜನರು ಮಂಗಳೂರಿಗೆ ಬಂದರೆ ಒಂದು ಸಣ್ಣ ಮಟ್ಟದಲ್ಲಿ ಒಳ್ಳೆಯ ರೀತಿಯ ಒಂದು ಯಕ್ಷಗಾನ ಕೇಂದ್ರವನ್ನು, ಒಂದು ಯಕ್ಷಗಾನ ಸೆಂಟರನ್ನು, ಜಾಗೆಯನ್ನು ಮಾಡಿಕೊಡುವ ಒಂದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ಜಾಗ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡೋಣ. ಆದರೆ ಪಟ್ಲ ಫೌಂಡೇಶನ್ ಒಂದು ಮಾದರಿ ರೀತಿಯ ಒಂದು ಕಲ್ಚರಲ್ ಸೆಂಟರನ್ನು, ಅಲ್ಲಿ ಹೋದರೆ ಯಕ್ಷಗಾನವನ್ನು ನೋಡಲಿಕ್ಕೂ ಆಗಬೇಕು, ಯಕ್ಷಗಾನದ ಎಲ್ಲವೂ ಕಾಣಲಿಕ್ಕೂ ಸಿಗಬೇಕು, ಯಕ್ಷಗಾನದ ಕಲಾವಿದರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತಿ ಮೂಡಿಸುವಂಥ ಕೇಂದ್ರವೂ ಕೂಡ ಅದೊಂದು ಆಗಬೇಕು. ಅದು ಮಂಗಳೂರಿನಲ್ಲಿ ಆಗಬೇಕು. ಮಂಗಳೂರು ಕೇಂದ್ರದಲ್ಲಿ ಒಂದು ಮಾಡುವಂಥ ಕೆಲಸವನ್ನು ಶಶಿಧರ್ ಶೆಟ್ಟರು ನೇತೃತ್ವ ತಗೊಂಡ್ರೆ ಮೋಹನ್ ಆಳ್ವರು ಅದಕ್ಕೆ ಪೂರಕವಾಗಿ ಎಲ್ಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅದನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ. ಖಂಡಿತವಾಗಿ ಒಂದು ಸಂಸತ್ ಸದಸ್ಯನಾಗಿ ಕೇಂದ್ರದಿಂದ ಅದಕ್ಕೆ ಅನುದಾನ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ಅದಕ್ಕೆ ಒಂದು ಜಾಗವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಯಾಕೆಂದರೆ ಯಕ್ಷಗಾನ ನಮ್ಮ ತುಳುನಾಡಿನ ಅಸ್ಮಿತೆ, ನಮ್ಮ ಕರಾವಳಿ ಕರ್ನಾಟಕದ ಅಸ್ಮಿತೆ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಪ್ರಧಾನಮಂತ್ರಿಗಳ ವಿಕಾಸ್ ಬಿ ವಿರಾಸತ್ ಬಿ ಅನ್ನುವಂಥ ಕಲ್ಪನೆಯೂ ಕೂಡ ಸಾಕಾರ ಆಗ್ತದೆ. ಮತ್ತು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ನಮ್ಮೆಲ್ಲರ ಪರಿಶ್ರಮಕ್ಕೆ ದಕ್ಷಿಣ ಕನ್ನಡವು ಕೈಜೋಡಿಸಿದಂತೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪಟ್ಲ ಸತೀಶ್ ಶೆಟ್ಟರ ಈ ಒಂದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರ ನಿರ್ಮಾಣ ಮಾಡುವಂಥ ಕೆಲಸ ಏನಿದೆಯಾ ಅದಕ್ಕೆ ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ ಇದೇ ರೀತಿ ಮತ್ತು ಗುರುಗಳ ಆಶೀರ್ವಾದವು ಇದೇ ರೀತಿ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಪಟ್ಲ ಫೌಂಡೇಶನ್ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.